ಆತ್ಮೀಯ ತುಲಾರಾಶಿಯ ಪ್ರೀತಿಯ ಬಂಧುಗಳೇ, ಇಂದು ನಾನು ಹೇಳಲಿರುವ ಮಾತುಗಳು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಜೀವನದ ಆಳವಾದ ವಿಶ್ಲೇಷಣೆ. ನಿಮ್ಮ ಹೃದಯದ ನೋವು, ನಿಮ್ಮ ಮೌನ ಹೋರಾಟ, ನಿಮ್ಮ ಅನೇಕ ರಾತ್ರಿಗಳ ಕಣ್ಣೀರು, ಇವೆಲ್ಲದಕ್ಕೂ ಉತ್ತರ ಸಿಗುವ ಸಮಯ ಇದು. ಕಳೆದ 2-3 ವರ್ಷಗಳಿಂದ ನೀವು ಅನುಭವಿಸಿದ ಪರಿಸ್ಥಿತಿಗಳು ಸುಲಭವಾಗಿರಲಿಲ್ಲ. ಮಾಡಿದ ಕೆಲಸಕ್ಕೆ ಮೌಲ್ಯ ಸಿಗಲಿಲ್ಲ, ನಂಬಿದವರು ದೂರಾದರು, ಹಣ ಬಂದರೂ ಕೈಯಲ್ಲಿ ಉಳಿಯಲಿಲ್ಲ. ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಸಾಲದ ಒತ್ತಡಕ್ಕೆ ತಳ್ಳಿದವು. ಆರೋಗ್ಯದ ಸಮಸ್ಯೆಗಳು, ಮಾನಸಿಕ ಒತ್ತಡ, ಸಮಾಜದಲ್ಲಿ ಗೌರವ ಹೊಂದಿದ ಅನುಭವ, ಇವೆಲ್ಲವೂ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಕಾಡಿದವು. ನೀವು ಕೆಲವೊಮ್ಮೆ ದೇವರ ಮುಂದೆ ಕುಳಿತು ಕೇಳಿದ್ದೀರಿ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಆ ಪ್ರಶ್ನೆಗೆ ಉತ್ತರ ಈಗ ಆರಂಭವಾಗುತ್ತಿದೆ. ಆದರೆ ಅದನ್ನು ಕೇಳುವ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ. ಶುಕ್ರ ಎಂದರೆ ಸೌಂದರ್ಯ, ಸಮತೋಲನ, ವೈಭವ, ಪ್ರೀತಿ, ಸಂಬಂಧ. ಆದರೆ ಕಳೆದ ಅವಧಿಯಲ್ಲಿ ಶನಿಯ ಕಠಿಣ ಪ್ರಭಾವ, ಗುರುವಿನ ಪರೀಕ್ಷಾತ್ಮಕ ಸ್ಥಿತಿ, ರಾಹುವಿನ ಗೊಂದಲ, ಇವು ನಿಮ್ಮ ತಾಳ್ಮೆ ಮತ್ತು ನಿರ್ಧಾರ ಶಕ್ತಿಯನ್ನು ಪರೀಕ್ಷಿಸಿದೆ. ಶನಿ ತಡ ಮಾಡುತ್ತಾರೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ನೀವು ಅನುಭವಿಸಿದ ಕಷ್ಟಗಳು ಶಿಕ್ಷೆಯಲ್ಲ, ಅದು ಶುದ್ಧೀಕರಣ. ಈಗ 2018ರ ಯುಗಾದಿಗೂ ಮುನ್ನ ಇರುವ ಮುಂದಿನ 40 ದಿನಗಳು ನಿಮ್ಮ ಜೀವನದ ಮಹತ್ವದ ತಿರುವು. ಈ ಅವಧಿ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾವಣೆ ತರಲಿದೆ. ಒಂದೇ ದಿನದಲ್ಲಿ ಅದ್ಭುತ ನಡೆಯುವುದಿಲ್ಲ, ಆದರೆ ಪ್ರತಿದಿನ ಸಣ್ಣ ಪ್ರಗತಿ ನಿಮ್ಮನ್ನು ದೊಡ್ಡ ಯಶಸ್ಸಿನತ್ತ ಕರೆದೊಯ್ಯಲಿದೆ. ವೃತ್ತಿ ಜೀವನದಲ್ಲಿ ಮೊದಲು ಬದಲಾವಣೆ ಕಾಣುತ್ತೀರಿ. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಕೆಲಸದ ಮೌಲ್ಯ ಹರಿಯುತ್ತಾರೆ. ನೀವು ಮೌನವಾಗಿ ದುಡಿದ ಪರಿಶ್ರಮ ಈಗ ಬೆಳಕಿಗೆ ಬರುತ್ತದೆ. ಪ್ರಮೋಷನ್ ಸಾಧ್ಯತೆಯಿದೆ, ಸಂಬಳ ಹೆಚ್ಚಳ ಸಾಧ್ಯತೆಯಿದೆ, ಹೊಸ ಜವಾಬ್ದಾರಿ ನಿಮ್ಮ ಕೈಗೆ ಬರಬಹುದು. ಕೆಲವರಿಗೆ ವಿದೇಶ ಸಂಪರ್ಕ ಅಥವಾ ದೊಡ್ಡ ಸಂಸ್ಥೆಯ ಅವಕಾಶ ಸಿಗಬಹುದು. ನಿರುದ್ಯೋಗಿಗಳಿಗೆ ಹಠಾತ್ ಸಂದರ್ಶನ ಕಾಲ್ ಬರಬಹುದು. ಬಹುಕಾಲದ ಪ್ರಯತ್ನಕ್ಕೆ ಫಲ ಸಿಗುತ್ತದೆ. ಆರ್ಥಿಕವಾಗಿ 3 ರೀತಿಯ ಲಾಭಯೋಗ ಗೋಚರಿಸುತ್ತಿದೆ. ಮೊದಲನೆಯದು, ನಿಂತಿದ್ದ ಹಣ ವಾಪಸ್ ಬರುತ್ತದೆ. ಎರಡನೆಯದು, ಹೂಡಿಕೆ ಲಾಭ. ಮೂರನೆಯದು, ಹೊಸ ಆದಾಯದ ಮಾರ್ಗ. ನೀವು ಹಿಂದೆಯೇ ಮಾಡಿದ್ದ ಸಣ್ಣ ಹೂಡಿಕೆ ಈಗ ಲಾಭ ಕೊಡಬಹುದು. ಹಳೆಯ ಸಾಲ ವಾಪಸ್ ಬರಬಹುದು. ನಿಮ್ಮ ಆದಾಯ ನಿಧಾನವಾಗಿ ಸ್ಥಿರವಾಗಿರುತ್ತದೆ. ಆದ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ಇದೆ. ಹಣ ಬಂದಾಗ ಪರೀಕ್ಷೆ ಪ್ರಾರಂಭವಾಗುತ್ತದೆ. ನಿಮ್ಮ ಯಶಸ್ಸನ್ನು ಎಲ್ಲರೂ ಹರ್ಷದಿಂದ ನೋಡುವುದಿಲ್ಲ. ಹಳೆಯ ಸ್ನೇಹಿತ ಸಹಾಯ ಕೇಳಬಹುದು. ಸಂಬಂಧಿ ದೊಡ್ಡ ವ್ಯವಹಾರ ಆಮಿಷ ತೋರಿಸಬಹುದು. ದಾಖಲೆ ಇಲ್ಲದೆ ಹಣ ಕೊಡಬೇಕೆಂದು ಒತ್ತಾಯ ಬರಬಹುದು. ಭಾವನೆಗೆ ಒಳಗಾಗಿ ನಿರ್ಧಾರ ಮಾಡಿದರೆ ದೊಡ್ಡ ನಷ್ಟ ಸಂಭವಿಸಬಹುದು. ತುಲಾರಾಶಿಯವರ ದೊಡ್ಡ ಗುಣ ಎಲ್ಲರನ್ನೂ ಸಂತೋಷಪಡಿಸಲು ಬಯಸುವುದು. ಇದೇ ಕೆಲವೊಮ್ಮೆ ದುರ್ಬಲತೆಯಾಗುತ್ತದೆ. ಈ 40 ದಿನಗಳಲ್ಲಿ ನೀವು ಬದಲಾವಣೆ ತರಬೇಕಾದದ್ದು ನಿಮ್ಮ ಮನೋಭಾವದಲ್ಲಿ. ಭಾವನೆಗಿಂತ ವಿವೇಕ, ಸಹಾನುಭೂತಿಗಿಂತ ಪರಿಶೀಲನೆ, ಮಾತಿಗಿಂತ ದಾಖಲೆ. ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರ ಮಾಡುವ ಮುನ್ನ ಕನಿಷ್ಠ 100 ಬಾರಿ ಯೋಚಿಸಿ. ಕಾನೂನು ಸಲಹೆ ಪಡೆಯಿರಿ. ಯಾರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರ ಮುಂದೆ ಘೋಷಿಸಬೇಡಿ. ಮೌನವೇ ನಿಮ್ಮ ಶಕ್ತಿ. ಸಂಬಂಧಗಳಲ್ಲಿ ಸುಧಾರಣೆ ಗೋಚರಿಸುತ್ತದೆ. ಗಂಡ ಹೆಂಡತಿ ನಡುವಿನ ಹಳೆಯ ಗೊಂದಲ ಕಡಿಮೆಯಾಗುತ್ತದೆ. ಸ್ಪಷ್ಟ ಮಾತುಕತೆ ಪ್ರಾರಂಭವಾಗುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧದ ಯೋಗವಿದೆ. ಆದರೆ ವ್ಯಕ್ತಿಯ ಹಿನ್ನೆಲೆ ಪರಿಶೀಲನೆ ಅಗತ್ಯ. ಹೊರಗಿನ ಆಕರ್ಷಣೆ ಮಾತ್ರವಲ್ಲ, ಒಳಗಿನ ವ್ಯಕ್ತಿತ್ವ ಮುಖ್ಯವಾಗುತ್ತದೆ. ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧನೆ ಕಾಣಬಹುದು. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ. ಮಕ್ಕಳ ಬಗ್ಗೆ ಇದ್ದ ಚಿಂತೆ ಕಡಿಮೆಯಾಗುತ್ತದೆ. ಸಂತಾನದ ಯೋಗ. ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಬರಲಿದೆ. ಕೋರ್ಟ್ ಮತ್ತು ಆಸ್ತಿ ವಿಚಾರಗಳಲ್ಲಿ ಚಲನೆ. ವರ್ಷಗಳಿಂದ ನಿಂತಿದ್ದ ಪ್ರಕರಣಗಳಿಗೆ ದಾರಿ ತೆರೆಯುತ್ತದೆ. ಸರ್ಕಾರಿ ಕಚೇರಿಯಲ್ಲಿ ಆಗಬೇಕಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸೂಚನೆಯಿದೆ. ಈ ಶುಭ ಕಾಲದಲ್ಲಿ ಆಧ್ಯಾತ್ಮಿಕ ಬಲ ಹೆಚ್ಚಿಸುವುದು ಅತ್ಯವತ್ತೆ. ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಬಿಳಿ ವಸ್ತ್ರ ಅಥವಾ ಅಕ್ಕಿ ದಾನ ಮಾಡಿ. ಬೆಳಿಗ್ಗೆ 5 ನಿಮಿಷ ಶಾಂತ ಧ್ಯಾನ ಮಾಡಿ. ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ. ನಿರ್ಧಾರದ ಶಕ್ತಿ ಹೆಚ್ಚುತ್ತದೆ. ಈ 40 ದಿನಗಳು ನಿಮ್ಮ ಜೀವನದ ಟ್ರಾನ್ಸಿಷನ್ ಪೀರಿಯಡ್. ಹಳೆಯ ಅಧ್ಯಾಯ ಮುಗಿಯುತ್ತಿದೆ, ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಗಟ್ಟಿಗೊಳಿಸಿವೆ. ಈಗ ನೀವು ದುರ್ಬಲ ವ್ಯಕ್ತಿಯಲ್ಲ, ನೀವು ಅನುಭವದಿಂದ ಬಲವಾದ ವ್ಯಕ್ತಿಯಾಗಿದ್ದೀರಿ. ಯಶಸ್ಸು ಎಂದರೆ ಕೇವಲ ಹಣವಲ್ಲ, ಗೌರವ, ಶಾಂತಿ, ಸ್ಥಿರತೆ, ಮನಸ್ಸಿನ ಸಮತೋಲನ. ಈ 4 ಮುಂದೆ ಸಮಯದಲ್ಲಿ ಬಂದಾಗಲೇ ನಿಜವಾದ ಸಮೃದ್ಧಿಯಾಗುತ್ತದೆ. 2026 ನಿಮ್ಮ ಜೀವನದ ಹೊಸ ಅಧ್ಯಾಯ. ಈ 40 ದಿನಗಳು ಅದರ ಮುನ್ನುಡಿ. ಬ್ರಹ್ಮಾಂಡದ ಶಕ್ತಿ ನಿಮ್ಮ ಪರವಾಗಿದೆ, ಆದರೆ ಅಂತಿಮ ನಿರ್ಧಾರ ನಿಮ್ಮ ಕೈಯಲ್ಲಿ. ಒಂದು ಎಚ್ಚರಿಕೆಯ ಹೆಜ್ಜೆ ಇಡಿ. ಬಂದು ವಿವೇಕದ ನಿರ್ಧಾರ ಮಾಡಿ. ನಿಮ್ಮ ಮುಂದೆ ಅಪಾರ ಯಶಸ್ಸಿನ ಬಾಗಿಲು ತೆರೆದಿದೆ. ತುಲಾರಾಶಿಯವರೇ, ನಿಮ್ಮ ಕಣ್ಣೀರು ವ್ಯರ್ಥವಾಗಲಿಲ್ಲ, ನಿಮ್ಮ ಪರಿಶ್ರಮ ಮಣ್ಣಾಗಲಿಲ್ಲ. ನಿಮ್ಮ ಮೌನ ಹೋರಾಟಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಭಯ ಬಿಡಿ, ಸಂಶಯ ಬಿಡಿ, ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ. ನಿಮ್ಮ ಜೀವನ ಈಗ ಸಿದ್ಧವಾಗಿದೆ. ಈ ಬಾರಿ ನೀವು ಗೆಲ್ಲುತ್ತೀರಿ.
ಈ ಬಾರಿ ನೀವು ಸ್ಥಿರವಾಗುತ್ತೀರಿ. ಈ ಬಾರಿ ನೀವು ನಿಜವಾದ ಸಂತೋಷ ಅನುಭವಿಸುತ್ತೀರಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ತುಲಾ ರಾಶಿನ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.